ಬಾರಕೋಟ್ 63 ಕಿಲೋಮೀಟ್ರು. ಪಾಡಿಯ ರಾಸ್ತಾ, ಟೆಂಪ್ರರಿ ಬ್ರಿಡ್ಜಸ್. ಲೇ ಲಡಾಖಲ್ಲಿಂದ ಬ್ರಿಡ್ಜ್ಗಳೇ ಬರೀ ಟೆಂಪ್ರೇಚರ್ ಜಾಸ್ತಿ ಐತೆ. 40 ಅಂದರೆ ಹೈಟಿಂದ ಕೆಳಗಡೆ ಹಿಡಿದಿದ್ದೀವಿ. ಡೆಹ್ರಾಡೂನಲ್ಲಿ ಇದ್ದಂಗಿಲ್ಲ ಈಗ, ಅಲ್ಲೇ ಹೀಟ್ ಜಾಸ್ತಿ ಇದೆ. ಇಷ್ಟೊತ್ತಕ್ಕೆ ಇಳಿದಿದ್ದೀವಿ, ಈಗ ಮತ್ತೆ ಹೈಟ್ ಹೋಗೋದು. ಲ್ಯಾಂಡ್ಸ್ಕೇಪ್ ಆಗುತ್ತೆ, ಹುಷಾರು ಅಂತಾರೆ. ಏಳು ಗಂಟೆ 10 ನಿಮಿಷ, ಇನ್ನೂ ಇಷ್ಟು ಬೆಳಕೈತೆ. ಸಮಯ 7:26. ಇನ್ನೂ ಇಷ್ಟು ಬೆಳಕೈತೆ. 8 ಗಂಟೆ ತನಕ ಹಿಂಗೆ ಇರುತ್ತೆ. ಬೆಳಗ್ಗೆ 8 ಗಂಟೆ ಯಮುನೋತ್ರಿ.
ಜಾನಕಿ ಚತ್ತಿ 3 ಕಿಲೋಮೀಟರ್. ಜಾನಕಿ ಚತ್ತಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋರು. ಗೌಡ ಊರು ಬಿಟ್ಟಾದ್ಮೇಲೆ ಡೇಟು ವಾರಗಳೆಲ್ಲ ಬಿಟ್ಬಿಟ್ಟಿದ್ದೀವಿ ಗೌಡ. ಸ್ಯಾಟರ್ಡೆ ನಾಳೆಗೆ. ಓಡಾಡ್ತಿರ್ಬೇಕು ಹಿಂಗೆ ದಿನ ಡೇಟು, ಏನು ಅವಶ್ಯಕತೆ ಏನಿಲ್ಲಪ್ಪ. ಜಾನಕಿ ಚತ್ತಿ ಯಮುನೋತ್ರಿ, ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಸ್ಟಾರ್ಟಿಂಗ್ ಎಂಟ್ರಿ. ದರ್ಶನ ಮುಗಿಸ್ಕೊಂಬರ್ತಾ ಇರೋರು ಕುದುರೆ. हाँ इल्लिंदा स्टार्ट करो. भाई साहब पार्किंग कहाँ है? बाइक का पार्किंग आगे. हाँ आगे पार्किंग है, बाइक का पार्किंग. हाँ ऊपर है. ಬೇಡ ತಡಿ. ಡೋಲಿ ಅಕ್ಕ ನಡಿಬೋದಾಗಿತ್ತಪ್ಪ, ಅಕ್ಕ ನಡಿಬೋದಾಗಿತ್ತು. ಇಲ್ಲ हंग भाई साहब बाइक पार्किंग कर सकते हैं? कहाँ से ट्रैकिंग स्टार्ट होती है? कहाँ से ट्रैकिंग? हाँ रास्ता यही है, वहाँ यही है. भाई आपका नाम? लकी राणा. भाई साहब अप एंड डाउन का घोड़े का कितना लेती है? अप एंड डाउन है 2500 रुपीज़. पालकी का? पालकी का है 5000. अप एंड डाउन. अप एंड डाउन. और डंडा कितने का मिलती है? ये है 30 रुपीज़. 30 रुपीज़. जाना है
के लिए कितना आवर्स चाहिए हमको पैदल चलने वाले को? पैदल चलने वाले को तो 2 घंटे 2 घंटे मिनिमम। ये बिजनेस महीने में कितने साल रहती है? सर ये लगाओ आपकी मतलब यात्रा तो 1 महीना ही चलता है, जो मतलब चलता है। इस बार थोड़ा डाउन हो गया है, हाँ। चल नहीं पा रहा है, जिससे पहले चला था पिछले सीजन उतना चल नहीं पा रहा है। ಇದು ಲಾಸ್ಟು, ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಕುದುರೆಗಳ್ನ ಈ ಟೈಪು ಲಾಯದಲ್ಲಿ ಕಟ್ಟಿರ್ತಾರೆ. ಮೇಂಟೆನೆನ್ಸು, ಕುದುರೆ, ಊಟ ತಿಂಡಿ 3 ರಿಂದ 4 ತಿಂಗಳು ಅಷ್ಟೇ ನಡೆಯೋದು ಇದು ಬಿಸ್ನೆಸ್ಸು. ಕುದುರೆಗಳು ಬೇಕಾದ್ರೆ ಇಲ್ಲಿ ಸಿಗುತ್ತೆ. 2,500 ರೂಪಾಯಿನ ಕೇಳ್ತಾರೆ ಅಪ್ ಆ್ಯಂಡ್ ಡೌನು. ಇವೆಲ್ಲ 2,500 ರೂಪಾಯಿ ಕುಂತ್ಕೊಂಡು ಹೋಗ್ತಾರೆ. ಮೇಯ್ನು ಕಂಪ್ಲೇಂಟ್ ಏನು ಅಂದರೆ ಕುದುರೆ ತಗೊಬೇಕಾದ್ರೆ ಸ್ವಲ್ಪ ಎತ್ತರವಾದ್ದು ಕುದುರೆ ತಗೊಬೇಕು. ಕುಳ್ಳು ಕುದುರೆ ತಗೊಂಡ್ರೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ, ಕುಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವತ್ತೇ ಕುದುರೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೈಟ್ ಇರೋ ಕುದುರೆ, ಒಂದು ಬಲಿಷ್ಠವಾದ ಕುದುರೆ ಮೇಲೆ ಹೋಗ್ಬೇಕು. 2 ರಿಂದ 3 ತಿಂಗಳು ಅಷ್ಟೇ ಇದು ಇಲ್ಲೇ ದುಡಿಯೋದು ಜನ. ಅವ್ರ ಲೈಫು ನಡಿಬೇಕು. ಅದು ದ್ವಂದ್ವ ನಿಲುವು ಅಂತಾರಲ್ಲ, ಆ ಟೈಪು. ಇದನ್ನೇ ನೆಚ್ಕೊಂಡು ಜೀವನ ಮಾಡ್ತಾರೆ. 2 ತಿಂಗಳು ದುಡಿದಿದ್ದು ಇನ್ನು 10 ತಿಂಗಳು ಜೀವನ ಮಾಡ್ತಾರೆ ಇದೇ ದುಡ್ಡಲ್ಲಿ. ಇಲ್ಲ ಪ್ರಾಣಿ ಕಷ್ಟ, ಇಲ್ಲ ಮನುಷ್ಯ ಕಷ್ಟ. ಅದಿರಲಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವಿಶ್ ಜೋಶ್ ಸೂಪರ್. ಪರವಾಗಿಲ್ಲ, ಆಮೇಲಿಂದ ವಿಡಿಯೋ ಮಾಡ್ತೀವಿ, ಗೊತ್ತಾಯ್ತು. ಆಂಧ್ರ ಇಲ್ಲ ಕಣ್ರಿ, ಹತ್ತಿದ ಫಾಸ್ಟಾಗಿ ನಡ್ರಿ ಕುದುರೆಗಿಂತ ನೀವು. ಅಷ್ಟು ಪವರ್ ಇದ್ದಿದ್ರೆ ಹಾಂ ಹೇಳಿ. ಇಲ್ವೇ ಬಿಡಿ ಹೋಲಿ. ಈ ಥರ ಎಲ್ಲ ಮಧ್ಯಕ್ಕೆಲ್ಲ ಆಫ್ ಮಾಡ್ಕೊಬಾರ್ದು. ಕೇರ್ ಥರ ಮುಂದಕ್ಕೆ ಕುದುರೆ ಮೇಲೆ ಕತ್ತೆ ಕುಂತಂಗೈತೆ. ಪವರು ನಮ್ಮ ಬಸಂತ ಗೌಡ್ರು ಇದ್ದೀವಿ. ಭೂ ಕುಸಿತ. ಲ್ಯಾಂಡ್ಸ್ಕೇಪ್. ಅಂದರೆ ಗೊತ್ತಾಗಲ್ಲ. ಎಲ್ಲ ನಮ್ಮ ಜನ ಸೋಂಬೇರಿ ಬಿಟ್ಬಿಟ್ಟಿದ್ದಾರೆ. ಇಂಥ ಜಾಗ ಬಂದು ಹೋದ್ರೆ ಹೆಲ್ತಿಯಾಗಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೋದು. ಹೇಳಿ ಹೇಳಿ. ನಮ್ಮ ಜನ ಎಲ್ಲ ಸೋಂಬೇರಿ ಬಿದ್ದು ಹೋಗಿದ್ದಾರೆ. ಒಂದು ಚಿಕ್ಕ 2 ಕಿಲೋಮೀಟರ್ ನಡೆಯೋಕ್ಕೆ ಉಸಿರು ಬಿಡ್ತಾ ಇದ್ದಾರೆ. ನೋಡಿ 2 ಕಿಲೋಮೀಟರ್ ಬಿದ್ದೋಗಿದ್ದಾರೆ. ಅಪ್ಪ, ಇನ್ನು 5 ಕಿಲೋಮೀಟರ್ ಆದ್ಮೇಲೆ ಪಿಕ್ಚರ್ ತೋರಿಸ್ತೀನಿ, ನಿಮ್ಮದು ವಿಡಿಯೋ ಮಾಡಾಕ್ತೀವಿ. ತೋರಿಸಿ ಬನ್ನಿ ನೋಡುವ. ಬನ್ನಿ. ಕೇದಾರ್ನಾಥ್ ಮಾತ್ರ ನಾವು ಹಿಂಗಾಸಿ ಅಲ್ಲೊಂದು ರೌಂಡ್ ಹೊಡ್ಕೊಂಬರೋ ಬದಲು ಶಾರ್ಟ್ಕಟ್ ರೂಟ್, ನಮ್ಮ ಭಾಷೆಯಲ್ಲಿ ಅಡ್ಡದಾರಿ. ಇಲ್ಲಿ ಬರಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು 3/4 ಕಿಲೋಮೀಟ್ರ್ ಸುತ್ಕೊಂಬರ್ಬೇಕು. ಇಷ್ಟು ಟ್ರೆಕ್ ಮಾಡಿದರೆ ಒಂದು 3/4 ಕಿಲೋಮೀಟ್ರ್ ಉಳಿಯುತ್ತೆ.
ಗೌಡ್ರೆ ಗೌಡ್ರೆ ಕುದುರೆ ವ್ಯಾಪಾರ ಮಾಡ್ತೀರಾ? ಕರ್ನಾಟಕದವರಲ್ವ ನೀವು? ಯಾ ಆಲ್ವೇಸ್. ಏನೋ ಕುದುರೆ ವ್ಯಾಪಾರ ಮಾಡೋ ಚಾನ್ಸ್ ಐತಾ? ಅವೆಲ್ಲ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕೆ ನಾವು ಇಲ್ಲೇನೇ ನಿಮಗೆ ಡಿಸ್ಕ್ಲೋಸ್ ಮಾಡಿದ್ರೆ ಸಸ್ಪೆನ್ಸ್ ಏನಿರುತ್ತೆ. ಹೌದಾ? ನಾವೆಲ್ಲ ಡೀಲ್ ಮುಗಿಸಿದ್ಮೇಲೆ ಹೇಳ್ತೀವಿ ನಿಮಗೆ. ಜೊತೆಲಿ ಇರ್ತೀರಲ್ಲ, ಹಾಂ. ಫಾಲೋಅಪ್ಪಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಕುದುರೆ ವ್ಯಾಪಾರ ಜಾಸ್ತಿ ಅಂತಾರೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಕುದುರೆ ವ್ಯಾಪಾರಕ್ಕೆ. ಸ್ವಾಮಿ, ಅವ್ರು ಮಾಡೋ ಕುದುರೆ ವ್ಯಾಪಾರ ಬೇರೆ, ಈ ಕುದುರೆ ವ್ಯಾಪಾರ ಬೇರೆ. ನೀವು ಯಾವುದು ಅಂದ್ಕೊಂಡಿದ್ರಿ? ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ನಾವು ಅದ್ರ ಬಗ್ಗೆ ಮಾತಾಡ್ತಿರೋದು. ಕಲಾವಿದ ಕುಂತ್ಕೊಂಡು ಬರ್ದಂಗೈತೆ. ಇದು ಟ್ರೆಕ್ಕಿಂಗ್ ಟ್ರ್ಯಾಕು. ಡೋಲಿ 5,000 ರೂಪಾಯಿ ತಗೊಂತಾರೆ. ವಯಸ್ಸಾದರೂ ಇವರು ಇಟ್ಕೊಂಡು 4 ಜನ. ಮಳೆ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣಗಳಿದ್ದಾವೆ. ಹಿಂದ್ಗಡೆಯಿಂದ ಒಂದೇ ಸತಿ ಕುದುರೆಗಳು ಬಂದ್ಬಿಡ್ತವೆ. ಇದು ಟ್ರೆಕ್ಕಿಂಗ್ ಟ್ರ್ಯಾಕ್. ಗೌಡ್ರ, ಟೈಮ್ ಎಷ್ಟ್ರಿ? ಟೈಮು 11:30. नहीं दिख रहा है. 11:30. ಅದೇ 11 ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್. ನೋಡುವ, 11 ಕಾಲಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಂ ಯಮುನೋತ್ರಿ ಹಾಂ ದೇವಸ್ಥಾನ ದರ್ಶನ ಪಡೆಯೋದಕ್ಕೆ. ಹಾಂ. ಇಲ್ಲೆಲ್ಲ ಒಳ್ಳೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಸೆಕೆ ಆಗ್ತಾ ಇಲ್ಲ, ಹಾಂ ತಣ್ಣು ಗಾಳಿ ಬರ್ತಾ ಇದೆ. ಹಾಂ ಹತ್ತುತ್ತಾ ಇರೋ ಇದಕ್ಕೆ ಹಾಂ ವೆದರ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಓಕೆ. ನಾವು ಸ್ವಲ್ಪ ವೀಕ್ ಅಲ್ವಾ, ಚೂರು ನಿಧಾನಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಒಳ್ಳೆ ನೀರಿದೆ ಪಕ್ಕದಲ್ಲಿ, ಹಾಂ ಮುಂದ್ಗಡೆ ಗುಡ್ಡ ಇದೆ. ಹಾಂ ಹಂಗೆ ಒಂದು ಸ್ವಲ್ಪ ಮೇಲಕ್ಕೆ ಹೋದ್ರೆ ಹಿಮಾಲಯಕ್ಕೆ ಹೋದಂಗೆ ಆಗುತ್ತೆ. ಹಾಂ. ಅದು ಇನ್ನು ಈಗಲೇ ಫೀಲ್ ಆಗ್ತಿಲ್ಲ. ಹೋಗೋ ಚಾನ್ಸಸ್ ಏನಾರು ಇದೆ ಕೊಡ್ರೆ? ನೆಕ್ಸ್ಟ್ ಅಲ್ಲಿಗೆಲ್ಲ ಹೋಗ್ತಾರೆ. ಹಿಮಾಲಯಕ್ಕೆ ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಇಂಟ್ರ್ಯೂ. ಹೌದಾ? ಓಕೆ. ಏನಂತೀರಾ? ಫೀಲಿಂಗ್ಸ್ ಹೆಂಗಿದೆ? ಸೂಪರ್ ಆಗಿದೆ. ಸುಸ್ತೊಂದು ಆಗ್ತಿದೆ ಅನ್ನೋದು ಬಿಟ್ರೆ ಆತ್ಮಸಾಕ್ಷಿ ಮಾಡ್ಕೊಂಡು ಹೇಳಿ. ಕರೆಕ್ಟ್. ಸುಸ್ತಾಗ್ತೈತಾ? ಸುಸ್ತಾಗ್ತಾ ಇಲ್ಲ. ಕುದುರೆಲಿ ಹೋಗಿರಿ ಇನ್ನೂ ಚೆನ್ನಾಗಿದೆ ಅನ್ನಿಸ್ತಿತ್ತು. ಕುದುರೆನ ಯಾಕೆ ರೋಸ್ತಿರೋ? ಬರೀ ಅದೆಲ್ಲ ಬಂದು ಕರ್ನಾಟಕದಿಂದ ಬಂದು ಕುದುರೆಗೆ ಹಿಂಸೆ ಕೊಡಬಾರ್ದು ಅಂತ ನಡ್ಕೊಂಡು ಹೋಗ್ತಾರೆ. ಹೌದಾ? ನಿಮ್ಗೆ ಹಿಂಸೆ ಆಗಲ್ವೇ? ನಮ್ಗೆ ನೋವಾದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀವಿ. ಹಾಂ. ನಿಮಗೆಲ್ಲ ತೊಂದರೆ ಆಗಬಾರ್ದು ಅಂತ. ಮೂಗ ಪ್ರಾಣಿ ನೋವಾಗಬಾರ್ದು, ನಿಮಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದೀರಿ. ನಾನ್ ಕುದುರೆಲಿ ಹೋದ್ರೆ ಜಾಸ್ತಿ ಉರ್ಕೊಳ್ಳೋರು ನೀವಲ್ಲೇನಪ್ಪ? ಅಲ್ಲ ಅದಕ್ಕೋಸ್ಕರ ಭಾರಿ ಬರ್ತಾರೆ. ಭಾರಿ ಉರ್ಕೊಳ್ಳೋದು ಕುದುರೆ 100 kg ಎತ್ಬೇಕು, ಅದು ಪಾಪ.
ಒಂದು 86 4 ಕೆ ಜಿ ಯಾವಾಗ ಕಮ್ಮಿ ಆಯಿತು? 94 ಇದ್ದಿದ್ದು ಆಗ ಹೋದ ವರ್ಷದಲ್ಲಿ. 94ಅಲ್ಲಿ 96 ಇದ್ರಿ. ಇತ್ತು. ಈಗ 2024 ಡಯಟ್ ಮಾಡಿ ಅವೆಲ್ಲ ಮಾಡಿ ಎಕಡೆಯಿಂದ ಕೊಟ್ರೆ ತುಂಬ ವೀಕ್ ಆಗಿದೆ. ನಮ್ಮನ್ನು ನೋಡ್ರಿ ಗೊತ್ತಲ್ವಾ? ಯಾವ ಗುಣಲಕ್ಷಣಗಳು ಕಾಣಿಸ್ತಿಲ್ಲ. ಬನ್ನಿ ಮುಂದೆ ನೋಡುವ. ಏನೋ ಹೇಳ್ತೀರಾ, ನಿಮ್ಮ ಖುಷಿನೇ ನಮ್ಮ ಖುಷಿ. ಆಯಿತು. ತಗ್ಗಲ್ಲಿ ಆರಾಮಾಗಿ ಹೋಗ್ತಾರೆ. ಹಪ್ಪು ಬಂದಾಗ ಮಾತ್ರ ಸೈಡ್ ಕೊಡೋದು. 2 ಪಾಲ್ಕಿನೂ ಕವರ್ ಆಗಲ್ಲ. ಒಬ್ರಿಗೊಬ್ರು ಹೆಂಗೆ ಸೈಡ್ ಕೊಡ್ತಾರೆ. ದಿಬ್ಬ ಬಂದಾಗ ಮಾತ್ರ ಕಾಲುಗಳ್ನ ಲಾಯ ಪ್ರಕಾರ ಹಾಕ್ತಾರೆ. ರೈಟ್ ಲೆಫ್ಟ್ ಮಿಲ್ಟ್ರಿಗಿಂತ ಪರ್ಫೆಕ್ಟಾಗಿ ಅವ್ರ ಕಾಲುಗಳ್ನ ಹಾಕ್ತಾರೆ. ಈಗ ತಗ್ಗಲ್ಲಿದ್ದಾರೆ, ನಾರ್ಮಲಾಗಿ ನಡೀತಿದ್ದಾರೆ. ಈಗ ಮೆಟ್ಲಿಗೆ ಎತ್ತಬೇಕೀಗ ಅವರು. ಸ್ಟೆಪ್ ಯಾವ ಟೈಪ್ ಸೇವ್ ಮಾಡ್ಕೊತಾರೆ ನೋಡ್ರಿ ಅವರು. ಕಾಲಿಂದು ಲಯ ಚೇಂಜ್ ಆಗುತ್ತೆ. ರೈಟೇ ಲೆಫ್ಟ್ ಲೆಗ್. इसको कितना लेती है भैया अप एंड डाउन? 5,000। 5,000 अप एंड डाउन. थैंक यू भैया. आपका नाम? संदीप. कहाँ से? नेपाल से. जी. यही काम कर रिटर्न हो जाती है. ये काम तो अब क्या करे, कोई लोग तो अब दया से ऐसी चढ़ाई से देते, कोई 10,000 भी देते, इनाम देते, गिफ्ट देते, लेकिन सरकारी रेट है 2500. हाँ. सरकार तो हर जगह से मारते हैं, हाँ. लेकिन इतने लोग दे देते क्योंकि पसीना देखी, मेहनत देखी, गिफ्ट देते, इनाम देते. बच्चे, हम भी बच्चे पालने के लिए आए हैं. क्या करें, हमारा भी है, क्या करे, कर्तव्य पापी पेट का सवाल है. हाँ. पेट के लिए कुछ भी करना पड़ता है आदमी को, इंसान को. ये नहीं करेंगे खाएंगे क्या, बाल बच्चे पढ़ाएंगे क्या? नहीं, तुम्हारा इलाका भी ऐसा है? ऐसे ही पहाड़ी है. पहाड़ी. हम नेपाल से है, हमारा भी ऐसे पहाड़ों में है. खेती नहीं है? खेती है हमारा, साल भर का खेती से ही होता है, लेकिन क्या है वहाँ सरकार कमजोर है, आपको मालूम है नेपाल में. हाँ मालूम थोड़ा है. पैसा का कमी है, महंगाई बहुत है. हाँ. और कितने मंथ यहाँ रहती है? यहाँ हम हो गया, अब 2 महीने रहेंगे. 2 महीने जब तक सीजन चलेगा 2 ही महीने चलता है. हाँ. बाद में चला जाती है. बाद में चली जाती, जैसे बरसात होता हाँ. इतने लोग कोई आते नहीं है. हाँ. बिना इतने लोग आते हैं, यहाँ महंगाई बहुत है. एक दिन का 500, 600, 2,000 ऐसे खर्चा आता है. कितना ट्रिप मारती है? हम एक दिन मिल गया तो 2-3 टीम आते थे. 2-3, ज़्यादा है तो 3. हाँ, नजीक है. केदारनाथ बहुत दूर है, केदारनाथ में एक ही होता है, यहाँ 2 भी लगता है. जैसे ऐसे जाएंगे, नीचे उतरेंगे, सवारी कोई मिल गया, ये ऊपर जाएंगे. ओके भैया, थैंक यू भैया. आपका नाम? संदीप काफले. संदीप कांबले. थैंक यू भैया. ಲ್ಯಾಂಡ್ ಸುಸ್ತಾಗಿದೆ ಸ್ವಲ್ಪ. ಕರ್ನಾಟಕ
ಯಾವ ಸರ್? ಮೈಸೂರು ನರಸೀಪುರ. ಏನು ಇಂಡಿಪೆಂಡೆಂಟ್ ಆಗಿ ನೀವೇ ಕರೆಕ್ಟಾಗಿ ಬಂದಿರಲಿಲ್ಲ ಪ್ಯಾಕೇಜ್? ನೀವು ಇಂಡಿವಿಜುವಲ್? ಹಾಂ ಇಲ್ಲ ಸರ್, ನಾವು ಬೈಕರ್ಸ್. ಬೈಕಲ್ಲಿ 1 2 3 4 ಬೈಕೆಲ್ಲ ಬಂದಿದ್ದೀರಾ? ಬೆಂಗಳೂರು ಟು ಡೆಲ್ಲಿ ಟ್ರೈನ್ಗೆ ಹಾಕೊಂಡ್ಬಂದಿದ್ದೀವಿ. ಹೋಗ್ಬೇಕಾದ್ರೆ ಹೊಡ್ಕೊಂಡು ಕಾಶಿ ಹರಿದ್ವಾರ್. ಯಾವ ಬೈಕು? ಹಾಂ ಹಾಂ ಅಲ್ಲ ಎಕ್ಸ್ಪಲ್ಸ್, ಆಲ್ಮೋಸ್ಟ್ ಎಕ್ಸ್ಪಲ್ಸ್. ಗಂಗೋತ್ರಿ ಕೇದಾರ್ನಾಥ್ ಇನ್ನೂ ಈಗ ಸ್ಟಾರ್ಟ್ ಆಗ್ಯದ. ನಮ್ಮದು ಸೇಮ್ ಕೇಸೆ, ಆಜು ಬಸ್ ಸಿಕ್ತೀವಿ. ಇನ್ನೂ ಸ್ವಲ್ಪ ಜಾಸ್ತಿ. ಹೌದಾ? ಹಾಂ 3 kilometers ಇದೆ ಇನ್ನು. ಓಕೆ ಸರ್, ಓಕೆ ಸರ್, ಬಾಯ್ ಸರ್, ಬಾಯ್ ಬಾಯ್ ಬಾಯ್. ಗೌಡ್ರೆ ಇನ್ನೂ ಡೌನ್ ಆಗಿಲ್ಲ, ಬನ್ನಿ. ಚೆನ್ನಾಗಿದೆ, ದೊಡ್ಡದಿದೆ. ಗುರು ಗೌಡ್ರು ಅಣ್ಣ ಇಲ್ಲವ್ರೆ. ನೀನು ಹಳ್ಳಿ ಗುಡ್ಡಗಾಡಲ್ಲಿ ಓಡಾಡಿರೋದು ಇನ್ನೂ ಎಷ್ಟು 4 ಹೆಜ್ಜೆ ಬಂದಿಲ್ಲ. ಅವರು ಪ್ರಶಾಂತ್ ಅವರ ಅಣ್ಣನ ನೀವು? 3 ಕಿಲೋಮೀಟ್ರಿಗೆ ತಾಕತ್ತಿದ್ರೆ ಬಂದು ಹತ್ತಿ, ಎಲ್ಲಾದ್ರೂ ಹತ್ತಕ್ಕೆ ಹೋಗ್ಬೇಡಿ, ತುಂಬ ಕಷ್ಟ ಐತೆ. ಭಗವಂತ ದೇವರಣೆಗಳು ಪುಕ್ಷಟೆ ಸಿಗಲ್ಲ ಗುರು. ಅಯ್ಯೋ ಬಿಡ್ರಿ ದೇವರು. 3 ಕಿಲೋಮೀಟ್ರಿಗೆ ಈ ಆಟ ಬನ್ನಿ, ಪರವಾಗಿಲ್ಲ. ಬಿಡ್ರಿ ಓಣ ಭಗವಂತನ ಕಾಣಿಸ್ತೀವಿ ಬರ್ರಿ, ಇವತ್ತು ಕಂಡೇ ಕಾಣ್ಬೇಕು ಭಗವಂತ. ಬನ್ನಿ ಇವತ್ತು. ರಂಗ ಹಾಂ ಎಲ್ಲ ಅವರೇ, ಅಮ್ದೇರು ಇಲ್ಲ ಅಪ್ದೇರು. ಜೈ ಮಾತಾಜಿ ಅಂದರು ಅದೇ, ನಮ್ಮ ಕಡೆ ಅಮ್ಮ ಇದ್ದರು ಅದೇ. ರಂಗ ಅಂದರು ಅವನಯ್ಯ, ಇಲ್ಲಿರೋ ಕೇದಾರ್ನಾಥ್ನ ಅವನಯ್ಯ. ಅಲ್ಲಲ್ಲೇ ಸಫಾಯಿ ಕರ್ಮಚಾರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನಾಗಿದೆ, ಅಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇದೆ. ಕೆಳಗಡೆಯಿಂದ 2-3 ಕಿಲೋಮೀಟರ್ ಬಂದಿದ್ದೀವಿ ಈಗ ಆಲ್ರೆಡಿ. ತುಂಬ ಸುಸ್ತಾಗ್ಬಿಟ್ಟಿದೆ. ನನ್ನ 3.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹಾಂ ಬನ್ನಿ ಬನ್ನಿ, ಎಲ್ಲ ಬಂದ್ಬಿಡಿ. ನಡೀತೀರ ಗೌಡ್ರೆ? ಹೊರಗಡೆ ಬಂದಿರೋದು ಇಲ್ಲಿ ತನಕ, ಮುಂದಕ್ಕೆ ಮುಂದಕ್ಕೂ ಕೂಡ. ಹೌದಾ? ಕುದುರೆ ಎಲ್ಲ ಬೇರೆಯವ್ರಿಗೆ ಬೇಕಾಗುತ್ತೆ ಅಂತ ಬಿಟ್ಟಿದ್ದೀವಿ. ಹೌದಾ? ಸದ್ಯ ನೀವು ಕುದುರೆ ಗೊತ್ತಿಲ್ಲದಿದ್ದ ಭಾರಿ ಒಳ್ಳೇದಾಯ್ತು. ಏನೋ ನಿಮ್ಮ ಅಭಿಲಾಷೆನೇ ನಮ್ಮ ಖುಷಿ. ಬನ್ನಿ.